ಮಾಡ್ತಾರೋ ಇಲ್ಲೋ ಅನ್ನೋಂಥದ್ದು ನೋಡ್ಕೊಂಡು ಹೋಗೋದಷ್ಟು ಇವ್ರ ಜವಾಬ್ದಾರಿ. ಹುಡುಗರು ಮಾಡೋರು ಬೇರೆ ಇರ್ತಾರೆ, ಆದರೂ ಇವ್ರ ಅಧಿಕಾರ ಬೇಕು. ಯಾಕಂದ್ರೆ ಇವ್ರ ಸೈಯಲ್ಲಿ ಬರ್ತಿರ್ಬೇಕು, ನಮ್ಮ ಮಾತು ನಡೀತಿರ್ಬೇಕು ಅನ್ನುವಂಥದ್ದು. ನಮ್ಮವ್ರನ್ನ ತೊಗೊಳ್ರಿ ಮತ್ತೇನೋ ಮಾಡಲಿ ಅಂತೇಳಿ ಒಟ್ಟು ಹಿರಿತನ ಬೇಕು. ಒಟ್ಟು ಏನು ಪಾಲು ಬಂದ್ರೆ ಪಾಲು ಬರಬೇಕು ಅನ್ನೋಂಥದ್ದು ಏನೂ ಇರಲಿ. ಅಂಥವ್ರ ವಿರುದ್ಧ ಅದು RBI ರೂಲ್ಸ್ ಇದ್ರೂ ಸಹಿತ ಅನೇಕ ಸಂಘ ಸಂಸ್ಥೆಗಳೆಲ್ಲ 10 ವರ್ಷಕ್ಕೂ ಮೇಲ್ಪಟ್ಟಿದ್ದಂಥ ನಿರ್ದೇಶಕರಿದ್ದಾರೆ. ಅದೆಲ್ಲ ಗಮನಿಸಿದಂಥ ನಮ್ಮ ವಿಶೇಷವಾಗಿ ಭೀಮಪ್ಪ ಗಡಾದವ್ ಒಂದಿಷ್ಟು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇವರು ಏನೊಂದು ಕೆಲಸ ಮಾಡ್ತಾ ಇರ್ತಾರೆ, ಇಂಥ ಒಂದು ಸಮಸ್ಯೆಗಳು ತೆಗೆದುಕೊಂಡು ಪ್ರಶ್ನೆ ಮಾಡ್ತಾ ಇರ್ತಾರೆ. ಹಂಗೆ ಇವರು DCC ಬ್ಯಾಂಕ್ನಾಗ 10 ವರ್ಷಕ್ಕಿಂತ ಹೆಚ್ಚಿದ್ದಂಥ ನಿರ್ದೇಶಕರಿದ್ದಾರೆ. ಅವ್ರನ್ನ ಯಾಕೆ ನೀವು ಅನರ್ಹಗೊಳಿಸಬಾರ್ದು ಅಂತ ಕೇಳಿದ್ದಾರೆ. ಇವತ್ತು ಬೇಸಾಗಿ ಹೋಗ್ಯದ. ಯಾಕಂದ್ರೆ 10 ವರ್ಷಕ್ಕೆ ಮೇಲ್ಪಟ್ಟವ್ರು ಇದ್ದಾರಲ್ಲ. ಉದಾಹರಣೆಗೆ ಅಧ್ಯಕ್ಷನ ತೊಗೊಳ್ರಿ, ಅಣ್ಣಾಸಾಹೇಬ್ ಜೊಲ್ಲೆ ಅವರು 2 ಸಲ ಆಗಿದ್ದಾರೆ, ಹಂಗೆ ಕಂಟಿನ್ಯೂ ಅದಾರ. 10 ವರ್ಷ ಮೇಲ್ಪಟ್ಟವರು. ಒಂದು ಅದೇ ಕಾಲ ನಮ್ಮ ರಮೇಶ್ ಕತ್ತಿ ಅವರು, ಲಕ್ಷ್ಮಣ್ ಸವದಿ ಅವರು, ಅರವಿಂದ್ ಪಾಟೀಲ್ರು, ಮಹದೇಶ್ ದೊಡ್ಡಗೌಡರು, ಅಪ್ಪ ಸಾಹೇಬ್ ಕುಲಗೌಡರು, ನೀಲಕಂಠ ಕಪ್ಪಲಗುದ್ದಿ ಅವರು, ಇಂಥವರೆಲ್ಲ ಅದಾರಲ್ಲ. ಇವ್ರನ್ನ ಯಾಕೆ ನಿಂತ್ಕೊಂಡಿದ್ರಿ? ಹಿಂಗೆ ಅನೇಕ ಸೌಹಾರ್ದ ಸಂಘಗಳಲ್ಲಿ ಇದ್ದಾರೆ. ಇನ್ನೂ ಇಲ್ಲಿ ಒಂದೇ ಅಂತಲ್ಲ, DCC ಬ್ಯಾಂಕ್ ಎದ್ದು ಕಾಣುವಂಥದ್ದು ಕಣ್ಣಿಗೆ. ಅದರಲ್ಲಿ ವಿಶೇಷವಾಗಿ ನಿರ್ದೇಶನ ಇದ್ದರೂ ಸಹಿತ ಈ ಜನ ಮತ್ತೆ ಕಂಟಿನ್ಯೂ ಆಗ್ತಾ ಇದ್ದಾರೆ ಅನ್ನೋದ ಇವತ್ತು ಕೇಳುವಂಥ ಪ್ರಶ್ನೆ ಯಥಾಯೋಗ್ಯದ. ಯಾಕಂದ್ರೆ ಅಲ್ಲಿ ಒಬ್ರು ಬಂದು ಕೂಡೋಕಿದ್ರೆ ಅವರ ಪ್ರಭಾವ ಹೆಚ್ಚಾದಾಗ ಅಲ್ಲಿ ಭ್ರಷ್ಟಾಚಾರಕ್ಕೂ ಹಾದಿ ಆಗ್ತಾ ಇರ್ತಾವೆ. ಅವ್ರು ಬೇಕಾದಂಥವ್ರು ಕೊಡಿಸೋದು ಮಾಡೋದು ಏನೋ ಮಾಡೋದು ಇಂಥ ನಡೀತಾ ಇರ್ತಾವೆ ಆ ದಿಶೆಯಲ್ಲಿ. ಯಾಕಂದರೆ ಮುಖ್ಯ ಉದ್ದೇಶ ಏನದಪ್ಪ ಅಂದ್ರೆ ಸಹಕಾರ ಸಂಘಗಳು ದಿವಾಳಿ ಹೇಳಬಾರ್ದು ಅಂತ. ಇತ್ತೀಚೆಗೆ ನೋಡ್ತಾ ಇದ್ದೀವಿ ಅನೇಕ ಸಂಘ ಸಂಸ್ಥೆಗಳು ದಿವಾಳಿ ಹೇಳುವಂಥದ್ದು, ಅಲ್ಲೇ ಕೂಡುದು, ಲೋನ್ ಹಂಚ್ಕೊಳ್ಳೋದು, ದುಡ್ಡು ಹಂಚ್ಕೊಳ್ಳೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದೇ ಮನೆ ಕಳಿಸಿಬಿಡೋದು ಸಂಘವನ್ನು ಅಂತ ಅನೇಕ ಪಾಪ ದುಡ್ಡಿಟ್ಟಂಥ ಡಿಪಾಸಿಟ್ ಅಂತವರು ಅನೇಕರು ಒದ್ದಾಡುವಂಥ ಪ್ರಸಂಗಗಳು ನಾವು ನೋಡ್ತಾ ಇದ್ದೀವಿ. ಆದರೆ ಸುಸೂತ್ರವಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ಸಹಕಾರ ಸಂಘದಲ್ಲಿ ನಿರ್ದೇಶಕರು ಇರ್ತಾರೆ. ಅಲ್ಲೇ ಭ್ರಷ್ಟಾಚಾರ ನಡಿಬಾರದು ದೃಷ್ಟಿಯಿಂದ ಅಥವಾ ಮತ್ತೇನೋ ದೃಷ್ಟಿಯಿಂದ ಒಬ್ಬರ ನಿರಂತರವಾಗಿರೋದ್ರಿಂದಾಗ ಅಲ್ಲೇ ಏನಪ್ಪ ಅಂದ್ರೆ ಒಂದಿಷ್ಟು ತಪ್ಪು ನಿರ್ಧಾರ ತೆಗೆದುಕೊಳ್ಳೋಕೆ ಹಾದಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ರು. ಆದರೆ ಇವತ್ತಿಗೆ ಅದು ಏನಾಗ್ಯದಪ್ಪ ಅಂತಂದ್ರೆ ಈ ಅತಿ ಆಶೆ ಅಧಿಕಾರದ ಅಧಿಕಾರಿಗಳು ಅಥವಾ ನಿರ್ದೇಶಕರು ಅಧಿಕಾರ ಬಿಡ್ತಾ ಇಲ್ಲ ಅಂದಾಗ ಸಹಜ